ದಯವಿಟ್ಟು ನಾನು ನಿನ್ನೆನೂ ನಮ್ಗೆ ಹೇಳಿದ್ದೀನಿ, ನಾನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಪ್ಪ. CBI ಅವರು ಒಂದು ಲೆಟರ್ ಬರ್ದಿರೋದು ರಜನೀಶ್ ಗೋಯಲ್ ಅವರಿಗೆ, ಎಲ್ಲ ಯಾವುದೇ ಕೇಸ್ಗಳು ಕೊಡಬೇಡಿ, ಅಕಸ್ಮಾತ್ ಕೇಸ್ ಕೊಟ್ಟರು ಸಿಬ್ಬಂದಿಗಳು ನೀವೇ ಕೊಡಬೇಕಾಗುತ್ತೆ. ಅಂದರೆ 100 ಜನ ಸಿಬ್ಬಂದಿಗಳು ಬೇಕಾದರೆ ಆಲ್ಮೋಸ್ಟ್ 85-95 ಸಿಬ್ಬಂದಿಗಳು ನಮ್ಮವರೇ ಆಗ್ತದೆ ಅಂತ. ಆಮೇಲೆ ಹಿಂದೆ ಪ್ರಕರಣಗಳೆಲ್ಲ ನಾವು ಯಾವ್ದು CBI ಕೊಟ್ಟಿದ್ದಾರೆ, ಕರ್ನಾಟಕ ಪೊಲೀಸು ಭಾಳ ಕರೆಕ್ಟಾಗಿ ಮಾಡಿದ್ದಾರೆ ಅಂತ CBI ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವ್ರು ಏನು ಓದ್ತಾರೋ ಏನು ಮಾಡ್ತಾರೋ ಏನು, ಸುಮ್ಮನೆ ನೀವು ಕ್ಯಾಮ್ರಾ ಆನ್ ಮಾಡಿ ಅವ್ರ ದಂಧೆನೇ ನಿಂತೋಗ್ತದೆ. ಕ್ಯಾಮ್ರಾ ಆಫ್ ಮಾಡಿ ಒಂದು 5 ದಿನ ಆ ABVP BJP ಅವ್ರ ದಂಧೆನೇ ನಿಂತೋಗ್ತದೆ. ಅವರು ಏನು ಬೇಡಿಕೆ ಇಡ್ಲಿಕ್ಕೂ ಕೂಡ ಏನಾದರೂ ಒಂದು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಇಡಬೇಕಲ್ಲ. ಮೇಲ್ಗಡೆ CBI ಯಾರು ನಡೆಸ್ತಾ ಇರೋದು? ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರದವರೇ ಹಿಂಗೆ ಬರೆದು ಕೊಟ್ಟಾದ್ಮೇಲೆ ನೀವು ಮೇಲ್ಗಡೆ ಅಲ್ಲಿ ಬರೀತಾರೆ ದಯವಿಟ್ಟು ಯಾವುದೇ ಕೇಸ್ ಕೊಡಬೇಡಿ ಅಂತ, ಇಲ್ಲಿ ಎಲ್ಲ ಕೇಸು ಕೊಡಿ ಅಂತ ಹೇಳ್ತಾರೆ. ಏನಿದೆ ಇದರ ಅರ್ಥ? ಸೊ ದಯವಿಟ್ಟು ಸ್ವಲ್ಪ ಹಿಂದೆ ಅವ್ರ ನಿರ್ದೇಶನಗಳನ್ನು ಮತ್ತು ಅವರ ಮನವಿಗಳನ್ನು ABVP ಅವರಿಗೆ ಓದಕ್ಕೆ ಹೇಳಿ. ಬರೀ ಬೆಳಿಗ್ಗೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಓದೋದಲ್ಲ ಅದು. ಸರ್, ಇದು ಕ್ಯಾಬಿನೆಟ್ ಖಾತೆ ಹಂಚಿಕೆ